ಸರ್ ಹಾಲಿನ ದರ ಹೆಚ್ಚಿಗೆ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ಜಾಸ್ತಿ ಮಾಡ್ತಾರೆ. ಈಗ ರೈತರು ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಅದಕ್ಕೆ ಅವರಿಗೆ ಸಲಕರಣೆಗಳು ಏನು ಮೇವು ಆಮೇಲಿಂದ ಹಿಂಡಿ ಬೂಸ ಅದ್ರದ್ದೆಲ್ಲ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ನ್ಯಾಚುರಲ್ ಆಗಿ ಅದನ್ನು ಬೆಲೆ ಜಾಸ್ತಿ ಆಗಲೇಬೇಕು. ಆದರೆ ಆಗಿದ್ದ ಬೆಲೆ 5 ರೂಪಾಯಿ ಏನು ಜಾಸ್ತಿ ಆಗ್ತದಲ್ಲ, ಅದನ್ನು ರೈತರಿಗೆ ಮುಟ್ಟಿಸ್ಬೇಕು. ಅದು ಮುಟ್ಟಿದ ಮೇಲೆ ಇದು ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ. ಕನ್ಸ್ಯೂಮರ್ಗೆ ಹೊರೆ ಆಯ್ತು. ಈಗ ಕನ್ಸ್ಯೂಮರ್ಗೆ ಹೊರೆ ಆದಮೇಲೆ ಅಟ್ಲೀಸ್ಟ್ ರೈತರಿಗೇನೋ ಅನುಕೂಲ ಆಗಬೇಕು. ಕನ್ಸ್ಯೂಮರ್ಗೂ ಇಲ್ಲ ರೈತರಿಗೂ ಇಲ್ಲ ಅಂತಂದರೆ ಇದು ಜಾಸ್ತಿ ಮಾಡೋದು ತಪ್ಪಿದು. ಇದಕ್ಕೆ ಕೊಟ್ಟರೆ ರೈತರಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ, ಪರವಾಗಿಲ್ಲ. ಆದರೆ ಜನಕ್ಕೆ ಅದನ್ನು ಹೊರೆ ಮಾಡಬಾರ್ದು, ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಯಾಕೆಂದರೆ ಇವಾಗ ರೋಡಾಗಲಿ ಇದಾಗಲಿ ಎಲ್ಲದನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ. ಯಾಕೆಂದರೆ ಜನಕ್ಕೆ ಅನುಕೂಲ ಆಗಬೇಕು. ಬರೀ ಸ್ಕೀಮಿಗೆ ಮಾಡ್ತೀವಿ, ಅದಕ್ಕೆ ದುಡ್ಡು ಹಾಕ್ತೀವಿ, ಫ್ರೀ ಕೊಡ್ತೀವಿ ಅನ್ನೋ ಬದಲು ಜನಕ್ಕೆ ಆದಷ್ಟು ಜನಸಾಮಾನ್ಯರಿಗೆ, ಈಗ ಶ್ರೀಮಂತರಿಗೂ ಬೇಕಾಗಿಲ್ಲ ಅಥವಾ ತೀರಾ ಬಡವರಿಗೆ ಹೇಗೋ ಆಗೋಗುತ್ತೆ, ಮಧ್ಯಮ ವರ್ಗದವ್ರಿಗೆ ತುಂಬ ಹೊರೆಯಾಗುತ್ತೆ ಅಂತ ನನಗನ್ಸುತ್ತೆ. ರೈತರಿಗೆ ತಲುಪುತ್ತೆ ಅನ್ನೋದು ಏನು ನಮಗೆ ಗೊತ್ತಿಲ್ವಲ್ಲ, ಅದನ್ನೇ ಹೇಳ್ತಾ ಇರೋದು. ಅದು ಎಷ್ಟರ ಮಟ್ಟಕ್ಕೆ ತಲುಪಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದ್ದರಿಂದ ಆದಷ್ಟು ರೈತರಿಗೆ ತಲುಪಿಸಿದ್ರೆ ಓಕೆ. ಯಾಕೆಂದರೆ ಅವ್ರಿಗೆ ದಿನ ಅವರು ಇವಾಗ ಒಂದು ಸತಿ ಮಳೆ ಬರುತ್ತೆ ಬರೋಲ್ಲ, ಎರಡೂ ಇರುತ್ತಲ್ವ. ರೈತರಿಗೆ ಕೊಟ್ಟರೆ ಓಕೆ, ರೈತರಿಗೆ ಕೊಡದೇ ಇದ್ರೆ ಕಷ್ಟ ಆಗುತ್ತೆ ಸರ್. ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಲಿ, ನಾವು ಹಾಲಿನ ದರ ಹಾಲು ಕೊಂಡ್ಕೊಳ್ಳೋಕೆ ರೆಡಿ ಇದ್ದೀವಿ. ಆದರೆ ಹಾಲಿನ ದರ ಹೆಚ್ಚಳ ಮಾಡಿದ ದುಡ್ಡನ್ನು ರೈತರಿಗೆ ಕೊಟ್ಟರೆ ಭಾರಿ ಉತ್ತಮ. ಯಾಕೆಂದರೆ ಈಗ ಹಾಲಿಂದು ತೊಗೊಂಡೋಗಿ 2,000 ರೂಪಾಯಿ ಮಹಿಳೆಯರಿಗೆ ಅಂತ ಕೊಡೋದು, ಬಸ್ಸಿಗೆ ಹಾಕೋದು, ಇದು ರೈತರಿಗೆ ನೇರವಾಗಿ ತಲುಪಬೇಕು. ಆವಾಗ ನಮಗೂ ಖುಷಿ ಇರ್ತದೆ. ಇದು ರೈತರಿಗೆ ತಲುಪ್ತಾ ಇದೆ ಅನ್ನೋದು ನಮಗೂ ಒಂದು ಇದು ಸಂತೋಷ ಇರ್ತದೆ ಸರ್. ಇವಾಗ ಕೆಲವು ತಿಂಗಳ ಹಿಂದೆ 2 ರೂಪಾಯಿ ಜಾಸ್ತಿ ಮಾಡಿದ್ರು, ರೈತರು ಕೊಡ್ತಾವ ಅಂತಂದ್ರು. ಯಾವುದೋ ದುಡ್ಡನ್ನ ರೈತರಿಗೆ ಕೊಡ್ತಾ ಇಲ್ಲ. ಹಿಂಗೆ ಜಾಸ್ತಿ ರೇಟ್ ಮಾಡ್ತಾರೆ, ಸುಮ್ಮನೆ ಹೇಳ್ತಾವ್ರ ಸರ್ಕಾರದವ್ರು ಅಂತ? ಇಲ್ಲ, ನಮ್ಗನ್ಸುತ್ತೆ ಇದು ಸರ್ಕಾರದವ್ರು ಸುಳ್ಳು ಹೇಳ್ತಾವ್ರೆ ಅಂತಲೇ ಅನಿಸುತ್ತೆ. ಯಾಕೆಂದರೆ ಈಗ ಅವ್ರಿಗೆ ಇದರಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ. ಈಗ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಎಲ್ಲರಿಗೂ ಬಿಟ್ಟಿ ಭಾಗ್ಯ ಕೊಟ್ಟು ಈಗ ರೈತರ ಹೆಸರು ಹೇಳ್ಕೊಂಡು ರೈತರಿಂದ ಕಿತ್ಕೊಂಡು ಇದನ್ನು ಭಾಗ್ಯಗಳನ್ನ ಸಮತೋಲನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸರ್ಕಾರ ಸ್ವಲ್ಪ ಇನ್ನು ಮುಂದೇನಾದ್ರು ರೈತರಿಗೆ ಅಂತ ಹೇಳಿದರೆ ಇನ್ನು 5 ರೂಪಾಯಿ ಹೆಚ್ಚಳ ಮಾಡ್ತಾ ಅದ್ರಲ್ಲಿ 4 ರೂಪಾಯಿನಾರು ರೈತರು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಥ್ಯಾಂಕ್ ಯು ಸರ್. 5 ರೂಪಾಯಿ ಜಾಸ್ತಿ ಮಾಡಲಿ, ಅದನ್ನು ರೈತರು ಕೊಡೋದು. ಇಲ್ಲಾಂದರೆ ದನಗಳಿಗೆ ತಿಂಡಿ ಮೇವನ ರೇಟ್ನ ಕಮ್ಮಿ ಮಾಡಿದ್ರೆ ರೈತರಿಗೆ ಅನುಕೂಲ. ಬರೀ ಸರ್ಕಾರದ ಅನುಕೂಲಕ್ಕೆ ತಕ್ಕ ಇವ್ರು ಸಂಪಾದನೆಗೋಸ್ಕರ ಮಾಡಿದ್ರೆ ಅದು ರೈತರಿಗೆ ತಲುಪಿದ್ರೆ ಅದು ನಮಗೆ ರೈತರದ ಅಭ್ಯಂತರ ಏನಿಲ್ಲ ಸರ್. ಅದು ರೈತರಿಗೆ ತಲುಪಿದ್ರೆ ನಮ್ಗೆ ತುಂಬ ಅನುಕೂಲ. ಹಿಂದೆ 2 ರೂಪಾಯಿ ಜಾಸ್ತಿ ಮಾಡಿದ್ದಲ್ಲ, ಅವಾಗ ರೈತರಿಗೆ 50 ml ಫ್ರೀ ಕೊಡ್ತೀನಿ ಅಂದರು, ಅದು ಇಲ್ಲ ಸರ್. ಈಗ ಅಷ್ಟೇ ಬರ್ತಾ ಇದೆ ಹಾಲು, ರೇಟ್ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡುತ್ತಿರುವಂಥದ್ದು ಸರ್ಕಾರ ನಿರ್ಧಾರ ಸರಿ. ಜನಗಳ ಮೇಲೆ ಹೊರೆ ಆಗ್ತಾ ಇದೆ ಸರ್ ತುಂಬ. ಬೆಂಗಳೂರಲ್ಲಂತೂ ಬಡವರು ಬದುಕೋಕೆ ತುಂಬ ತೊಂದರೆ ಆಗ್ತಾ ಇದೆ. ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಂ, ನೇರವಾಗಿ ಸಿದ್ದರಾಮಯ್ಯನವರು ರೈತರು ಕೊಡ್ತೀವಿ ಅನ್ನುವಂಥ ಒಂದು ಇದನ್ನು ಹೇಳ್ತಿದ್ದಾರೆ. ಏನಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ರೈತರು ಕೊಡ್ತೀನಿ ಅಂತ ಲೇಡೀಸ್ಗೆ 2,000 ಕೊಡ್ತಾ ಇದ್ದಾರೆ. ಅದರಿಂದ ಏನಿಲ್ಲ. ದೇಶ ಅಭಿವೃದ್ಧಿ ಆಗಬೇಕಂದ್ರೆ, ನಮ್ಮ ರಾಜ್ಯ ಬೆಳಿಬೇಕಂದ್ರೆ ಕೆಲವು ಬಸ್ನ ನಿಲ್ಲಿಸ್ಬಿಟ್ಟು ಆ ರೋಡ್ನ ರೆಡಿ ಮಾಡಿದ್ರೆ ಸಾಕು ಸರ್. ಬೆಂಗಳೂರಲ್ಲಿ ರೋಡ್ನ ರೆಡಿ ಮಾಡಿದ್ರೆ ತುಂಬ ಒಳ್ಳೆಯದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.